ಕೋಡುಬಳೆ ಅಂದ್ರೆ ಅಡುಕಲೆ. ಅನುಚಿತ ವರ್ತನೆ ತೋರಿದ ಪಿಎಸ್ಐ ಅಮಾನತು. ಚೇಸ್ ಮಾಡಿ ಅಂತಾರಾಜ್ಯ ಕಳ್ಳನನ್ನ ಬಿಟ್ಟಂತಹ ರೈಲ್ವೆ ಪೊಲೀಸರು. ಬಿರಿಯಾನಿ ಪ್ರಿಯರೇ ಎಚ್ಚರ. ಮುಂಗಾರು ಮಳೆಗೆ ತತ್ತರಿಸಿದ ಮಹಾನಗರಿ ಮುಂಬೈ. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಮುಂಗಾರು ಮಳೆ ಆರ್ಭಟಕ್ಕೆ ಮಹಾರಾಷ್ಟ್ರ ತತ್ತರಿಸ್ತಾ ಇದೆ. ರಾಜಧಾನಿ ಮುಂಬೈನ ಹಲವಾರು ಪ್ರದೇಶ ಮಳೆಯಿಂದ ಜಲಾವೃತವಾಗಿದೆ. ಓರ್ಲಿ ಹಾಗೂ ನವಿ ಮುಂಬೈನ ಸುತ್ತಮುತ್ತ ರಸ್ತೆಗಳಲ್ಲಿ ನೀರು ನದಿಯಂತೆ ಹರಿದಿದೆ. ಥಾಣೆಯಲ್ಲಿ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಸವಾರರು ನೀರಿನಲ್ಲಿ ವಾಹನಗಳನ್ನು ತಳ್ಳಿಕೊಂಡು ಸಾಗ್ತಾ ಇದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಮಕ್ಕಳು ಮಳೆ ನೀರಿನಲ್ಲಿ ಆಟವಾಡ್ತಾ ಇರೋದು ಕಂಡು ಬಂತು. ಅತ್ತ ಭಾರತದ ಈಶಾನ್ಯ ಭಾಗ ಅಸ್ಸಾಂನಲ್ಲೂ ಭಾರಿ ಮಳೆಯಾಗ್ತಾ ಇದ್ದು, ರಾಜಧಾನಿ ಗುವಾಹಟಿ ಬಳಿಯ ಬ್ರಹ್ಮಪುತ್ರ ನದಿಯಲ್ಲಿ ಪ್ರವಾಹ ಏರುಗತಿಯಲ್ಲಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ದೇಶದ ಪಶ್ಚಿಮ ಭಾಗದಲ್ಲಿ ಇರುವ ಗುಜರಾತ್ನಲ್ಲಿ ಕೂಡ ಭಾರಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆ ಹಾಗೂ ನಗರಗಳ ತುಂಬೆಲ್ಲ ಮಳೆ ನೀರು ಹರಿತಾ ಇದೆ. ಸತತವಾಗಿ ಸುರಿದ ಮಳೆಯಿಂದಾಗಿ ರಾಜ್ಯದ ಹಲವೆಡೆ ಪ್ರವಾಹ ಪರಿಸ್ಥಿತಿ ಇದೆ. ಸೂರತ್ ನಗರದಲ್ಲಿ ಹಲವೆಡೆ ವಾಹನಗಳು ರಸ್ತೆಯಲ್ಲಿ ಕುಸಿದಿವೆ. ಸೂರತ್, ನವಸಾರಿ, ಡಾಂಗ್, ವಲ್ಸಾದ್, ದಮನ್, ದಾದ್ರಾ ಮತ್ತು ನಗರ ಹವೇಲಿಗಳಲ್ಲಿ ಇವತ್ತು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ತೃಣಮೂಲ ಸಂಸದೆ ಮಹುವಾ ಮೊಯಿತ್ರಾ ಕಚೇರಿ ಮೇಲೆ ದಾಳಿ ನಡೆದಿದೆ. ಪಶ್ಚಿಮ ಬಂಗಾಳದ ಕೃಷ್ಣನಗರದ ಮೊಯಿತ್ರಾ ಕಚೇರಿಯಲ್ಲಿ ಇದ್ದಾಗಲೇ ದುಷ್ಕರ್ಮಿಗಳ ಗುಂಪು ಅಟ್ಯಾಕ್ ಮಾಡಿದೆ. ತಮ್ಮ ಕಚೇರಿ ಮೇಲೆ ಬಿಜೆಪಿ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಪೊಲೀಸರಾಗಲಿ ಸರ್ಕಾರವಾಗಲಿ ಈ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ. ಕೋರ್ಟ್ ಕೂಡ ಈ ಬಗ್ಗೆ ಏನೂ ಕ್ರಮ ಕೈಗೊಳ್ಳಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಟಿಎಂಸಿ ಸಂಸದೆ ಕಿಡಿಕಾರಿದ್ದಾರೆ. ಆನ್ಲೈನ್ ಹೇಟ್ ಸ್ಪೀಚ್ ಹಾಗೂ ಅಸಭ್ಯ ಕಮೆಂಟ್ಗಳ ಬಗ್ಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಗರಂ ಆಗಿದ್ದಾರೆ. ಮತ್ತೊಬ್ಬರನ್ನ ಸುಖಾಸುಮ್ಮನೆ ಟ್ರೋಲ್ ಮಾಡೋದು, ಅಸಹ್ಯಕರ ಕಮೆಂಟ್ಸ್ಗಳ ಮೂಲಕ ಸೈಬರ್ ಕಿರುಕುಳ ಹೆಚ್ಚಾಗ್ತಾ ಇದೆ. ವಾಕ್ ಸ್ವಾತಂತ್ರ್ಯ ಅಂದ್ರೆ ಮತ್ತೊಬ್ಬರನ್ನ ಹೀಯಾಳಿಸೋದು, ದೂಷಿಸೋದು, ಟ್ರೋಲ್ ಮಾಡೋದು ಅಲ್ಲ. ಇವೆಲ್ಲ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ಬರೋದಿಲ್ಲ. ಹೀಗಾಗಿ ಈ ರೀತಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಪವನ್ ಕಲ್ಯಾಣ್ ಎಚ್ಚರಿಸಿದ್ದಾರೆ. ಟಿ20 ಇತಿಹಾಸದಲ್ಲೇ ಅತಿ ವೇಗದ 100 ಸಿಕ್ಸರ್. ಇಶಾನ್ ಕಿಶನ್ ನಂಬರ್ 1 ಟಿ20 ಬ್ಯಾಟ್ಸ್ಮನ್. ಇನ್ನು ಟಾಕ್ಸಿಕ್ ಟೀಸರ್, ಭರ್ಜರಿ ರೆಸ್ಪಾನ್ಸ್. ಬ್ಯೂಟಿ ಸಿನಿಮಾದ ಟ್ರೇಲರ್ ಲಾಂಚ್, ಮದರ್ ಸಿನಿಮಾ ಹಾಡಿಗೆ ಭಾರಿ ಮೆಚ್ಚುಗೆ. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ಅಂತಾರಾಷ್ಟ್ರೀಯ ಟಿ20 ಮಾದರಿ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ವೇಗದ 100 ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆ ಭಾರತದ ಅಭಿಷೇಕ್ ಶರ್ಮಾ ಮಾಡಿದ್ದಾರೆ. ಕೇವಲ 785 ಎಸೆತಗಳಲ್ಲಿ 100 ಸಿಕ್ಸರ್ ಸಿಡಿಸಿ ಈ ದಾಖಲೆ ಮಾಡಿದ ಟಾಪ್ 1 ಆಟಗಾರನಾಗಿದ್ದಾರೆ. ಭಾರತ ತಂಡದ ಇಶಾನ್ ಕಿಶನ್ ಟಿ20ಯ ಬ್ಯಾಟ್ಸ್ಮನ್ಗಳ ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ಅಭಿಷೇಕ್ ಶರ್ಮಾ 2ನೇ ಸ್ಥಾನದಲ್ಲಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದಿಂದ ಹೊರಬಂದಿದ್ದಾರೆ ಎನ್ನಲಾದ ಹಾರ್ದಿಕ್ ಪಾಂಡ್ಯರನ್ನ ತಂಡಕ್ಕೆ ಸೇರಿಸಿಕೊಳ್ಳೋದಕ್ಕೆ 7 ಐಪಿಎಲ್ ಫ್ರಾಂಚೈಸಿಗಳು ಪೈಪೋಟಿಗೆ ಇಳಿದಿವೆ ಎನ್ನಲಾಗಿದೆ. ಅದರಲ್ಲೂ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಜಿದ್ದಾಜಿದ್ದಿಗೆ ನಡೆಸಿವೆ ಎನ್ನಲಾಗಿದೆ. ಆದರೆ ಆರ್ಸಿಬಿ ಮತ್ತು ಹೈದರಾಬಾದ್ ತಂಡಗಳು ಮಾತ್ರ ಹಾರ್ದಿಕ್ನ ಖರೀದಿಸುವ ರೇಸ್ನಲ್ಲಿ ಇಲ್ಲ ಎನ್ನಲಾಗಿದೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಬರ್ತ್ಡೇ ಸಂಭ್ರಮ. ಈ ಬಾರಿ ಯಾವುದೇ ಸಂಭ್ರಮ ಮಾಡುವ ಪ್ಲಾನ್ನಲ್ಲಿ ಇಲ್ಲ ಗಣೇಶ್. ಹೀಗಾಗಿ ಈ ವರ್ಷ 2 ಸಿನಿಮಾಗಳನ್ನ ರಿಲೀಸ್ ಮಾಡೋ ಪ್ಲಾನ್ನಲ್ಲಿ ಇರುವ ಗಣೇಶ್ ಅವರು ಆ ಸಮಯದಲ್ಲಿ ಅಭಿಮಾನಿಗಳಿಗೆ ಸಿಗಲಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.